ಆನಿಯನ್ ಪರಾಟ ಬೈಟ್ಸ್ ಈ ಥರ ಮಾಡಿ ನನ್ನ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಪ್ಯಾಕ್ ಮಾಡಿದರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಅವ್ರಿಗಂತೂ ಫುಲ್ ಫೇವ್ರೇಟು. ಇದು ಟೇಸ್ಟಿಯಾಗೂ ಇರುತ್ತೆ, ಈಸಿಯಾಗೂ ಮಾಡ್ಕೊಂಬಿಡ್ಬೋದು. ಯಾವ ಥರ ಮಾಡ್ತೀನಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಅಕೌಂಟ್ನ ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಬೇಗ ಫಾಲೋ ಮಾಡ್ಕೊಂಬಿಡಿ. ಯಾಕಂದರೆ ನಾನು ಬೇಜಾನ್ ರೆಸಿಪಿ ಶೇರ್ ಮಾಡ್ತಾ ಇರ್ತೀನಿ, ನೀವು ಟ್ರೈ ಮಾಡ್ತಾ ಇರ್ಬೋದು. ಫಸ್ಟು ಒಂದು ಆನಿಯನು ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಉಪ್ಪು, ಖಾರ, ಗರಂ ಮಸಾಲ, ಒಂದು 2-3 ಸ್ಪೂನಷ್ಟು ಹುರಿಗಡಲೆ ಪೌಡರು, ಆಮೇಲೆ ಕಸೂರಿ ಮೇಥಿ, ಎಣ್ಣೆ ಇದೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಮಿಕ್ಸ್ ಮಾಡ್ಕೊಡುವಾಗೆ ನಮಗೆ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಚಪಾತಿ ಹಿಟ್ಟನ್ನ ಈ ಥರ ರವಂಡಾಗಿ ಲಟ್ಟಿಸ್ಕೊಂಡು ಆ ಸ್ಟಫಿಂಗ್ನೆಲ್ಲ ಈ ಥರ ಸ್ಪ್ರೆಡ್ ಮಾಡಿ, ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವ, ಆ ಥರ ಸಣ್ಣ ಸಣ್ಣದಾಗಿ ಬೈಟ್ಸ್ ಥರ ಮಾಡಿ ಕೈಯಿಂದನೇ ಸ್ವಲ್ಪ ಪ್ರೆಸ್ ಮಾಡಿಬಿಟ್ರೆ ಆಯಿತು. ಆಮೇಲೆ ಬಿಸಿ ಬಿಸಿ ತವಾದ ಮೇಲೆ ಈ ಬೈಟ್ಸ್ನ ಇಟ್ಬಿಟ್ಟು ಎರಡೂ ಕಡೆ ನೀಟಾಗಿ ಬೇಯಿಸ್ಕೋಬೇಕು. ಸ್ವಲ್ಪ ತಿಕ್ನೆಸ್ ಜಾಸ್ತಿ ಇರೋ ಕಾರಣ ಚೆನ್ನಾಗಿ ಬೆಂದ್ರೇ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಕಾಂಬಿನೇಷನ್ ಅಂದರೆ ಮೊಸರು ಇಲ್ಲ ಅಥವಾ ಕೆಚಪ್ ಜೊತೆನೂ ಸಖತ್ತಾಗಿರುತ್ತೆ ಟೇಸ್ಟ್. ಇಲ್ಲ ಪ್ಲೇನ್ ಅದೇ ಥರನೂ ತಿಂದ್ಬಿಡ್ಬೋದು. ಮಕ್ಕಳಿಗೆ ಒಂದು ಸ್ವಲ್ಪ ಕೆಚಪ್ ಇದ್ದರೆ ಟೇಸ್ಟಿಯಾಗಿ ಅವರು ಎಂಜಾಯ್ ಮಾಡ್ಕೊತ ತಿಂತಾರೆ. ನಿಮಗೇನಾದರೂ ವಿಡಿಯೋ ಇಷ್ಟ ಆಯಿತಾ? ಹಾಗಾದರೆ ಸೇವ್ ಮಾಡಿ ಇಟ್ಕೊಳ್ಳಿ. ಟ್ರೈ ಮಾಡಿ ಯಾವ ಥರ ಬಂದಿತ್ತು ಅಂತ ಕಮೆಂಟಲ್ಲಿ ತಿಳಿಸೋದಂತೂ ಮರೀಲೇಬೇಡಿ. ಓಕೆನಾ? ಚಲೋ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣಂತೆ. ಟೇಕ್ ಕೇರ್.